ನಮಸ್ಕಾರ. ಗರ್ಭಕೋಶದಲ್ಲಿ ಪೊರೆ ಇದ್ದಾಗ ಅದನ್ನ ಕಟ್ ಮಾಡಿದ್ರೆ ಮುಂದೆ ಯಾವ ತರ ಪ್ರೆಗ್ನೆನ್ಸಿ ಹ್ಯಾಂಡಲ್ ಮಾಡ್ಬೇಕಂತ ಈ ವಿಚಾರವಾಗಿ ಮಾತಾಡ್ತಾ ಇದೀವಿ. ಇದು ಪೇಷಂಟ್ಗೆ ಗರ್ಭಕೋಶದಲ್ಲಿ ಪೊರೆ ಇತ್ತು, ಅದನ್ನ ಸೆಪ್ಟೇಟ್ ಯೂಟ್ರಸ್ ಅಂತ ಹೇಳ್ತೀವಿ. ಇದ ಕಾರಣ ಅವ್ರಿಗೆ ಒಂದ್ಸತಿ ಪ್ರೆಗ್ನೆನ್ಸಿ ಆಗಿ ಒಂದು 6ನೇ ತಿಂಗಳಲ್ಲಿ ಅಬೋರ್ಷನ್ ಆಗುತ್ತಿತ್ತು. ಸೊ ಇವ್ರು ನಮ್ಮ ಹತ್ರ ಬಂದಾಗ ಇವ್ರದ್ದು ಸೆಪ್ಟಮ್ ರಿಸೆಕ್ಷನ್ ಅಂತ ಮಾಡಿದ್ವಿ. ಸೆಪ್ಟಮ್ ರಿಸೆಕ್ಷನ್ ಮಾಡಾದ್ಮೇಲೆ ಅವ್ರಿಗೆ ಒಂದು 2 ತಿಂಗಳಾದ್ಮೇಲೆ ಪ್ರೆಗ್ನೆನ್ಸಿ ಆಯ್ತು. ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು 14th ವೀಕ್ಗೆ ನಾವು ಗರ್ಭಕೋಶ ಬಾಯಿಗೆ ಸ್ಟಿಚ್ ಹಾಕಿದೀವಿ. ಸೊ ನಾವು ಆಗ್ಲೇ ನಮ್ದು ಬೇರೆ ವಿಡಿಯೋಸ್ ಅಲ್ಲೆಲ್ಲ ಹೇಳಿದೀವಿ ಸ್ಟಿಚ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ, ವೆಜೈನಲ್ ಸ್ಟಿಚ್, ಅಬ್ಡಾಮಿನಲ್ ಸ್ಟಿಚ್ ಅಂತ. ಮತ್ತೆ ಇವರಲ್ಲಿ ನಾವು ಒಂದು ವಿಶೇಷವಾದ ಒಂದು ಸ್ಟಿಚ್ ಹಾಕಿರೋದು, ಇದನ್ನ ನಾವು ಶಿರೋಡ್ಕರ್ ಸ್ಟಿಚ್ ಅಂತ ಹೇಳ್ತೀವಿ. ಇದು ವೆಜೈನ ಮೂಲಕದಿಂದ ಹಾಕೋ ಸ್ಟಿಚ್. ಓಕೆ, ಟೇಪ್ ಯೂಸ್ ಮಾಡ್ತೀವಿ. ಇದು ಹೇಗೆ ಅಂದ್ರೆ ಗರ್ಭಕೋಶದ ಮುಂದೆ ಮೂತ್ರ ಸಂಜಿ ಇರುತ್ತೆ, ಅದನ್ನ ನಾವು ತಳ್ಳಿಬಿಟ್ಟು ಅದ್ರ ಕೆಳಗಡೆ ಸ್ಟಿಚ್ ಹಾಕ್ಬೇಕು. ಸೊ ಇದು ಕರೆಕ್ಟ್ ಆಗಿ ಹಾಕಿದ್ರೆ ಇಟ್ ಇಸ್ ಆಸ್ ಗುಡ್ ಆಸ್ ಅಬ್ಡಾಮಿನಲ್ ಸರ್ಕ್ಲಾಜ್, ಟ್ರಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಅಂಡ್ ಸರ್ಕ್ಲಾಜ್ ಅಂತೀವಲ್ಲ ಆ ತರದ್ರಲ್ಲಿ ಅದರಷ್ಟು ಇದು ಏನಂತಾರೆ ಎಫೆಕ್ಟಿವ್ ಆಗಿರುತ್ತೆ. ಸೊ ನೀವು ಇದು ಸ್ಕ್ಯಾನ್ ಅಲ್ಲಿ ನೋಡ್ಬೋದು, ಇವ್ರು ಆಲ್ರೆಡಿ 30 ವೀಕ್ಸ್ ಆಗಿದ್ದಾರೆ. ಇನ್ನು ಏನು ಅಬೋರ್ಷನ್ ತರ ಏನು ಸಿಂಪ್ಟಮ್ಸ್ ಏನಿಲ್ಲ, ಇಲ್ಲ ಪ್ರೀಟರ್ಮ್ ಇರ್ತಿರ್ಲಿಲ್ಲ. ನಾವು ಇಲ್ಲಿ ಸ್ಕ್ಯಾನ್ ಅಲ್ಲಿ ಸ್ಟಿಚ್ ನೋಡ್ತಾ ಇದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಸರ್ವೈಕಲ್ ಲೆಂತ್ನು ಇವ್ರದ್ದು ಚೆನ್ನಾಗಿ ಮೇಂಟೈನ್ ಆಗಿದೆ. ಸೊ ಮೋಸ್ಟ್ ಲೈಕ್ಲಿ ಇವರು ಪ್ರೆಗ್ನೆನ್ಸಿ ಟರ್ಮ್ ವರ್ಗು ಕಂಟಿನ್ಯೂ ಆಗತ್ತೆ. ಬಟ್ ಬೇರೆ ಏನು ಕಾಂಪ್ಲಿಕೇಶನ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಇದು ಆಗ್ಬೇಕು. ಸೊ ಇದು ಇನ್ನೊಂದು ವ್ಯೂ ನೋಡ್ಬೋದು ನೀವು, ಸ್ಟಿಚ್ ಕಾಣುತ್ತೆ ಇಲ್ಲಿ. ಓಕೆ, ಸೊ ದಿಸ್ ಇಸ್ ದ ಆಕ್ಚುಲಿ ಹೇಳ್ಬೇಕಂದ್ರೆ ದ ರೆಸಿಡ್ಯೂಯಲ್ ಇಂಟರ್ನಲ್ ಲಾಸ್. ಇದು ಸರ್ವೈಕಲ್ ಲೆಂತ್ ಇಲ್ಲಿಂದ ಇಲ್ಲಿವರೆಗೂ ಇದೆ. ನಾವು ಅದನ್ನ ಮೆಷರ್ ಮಾಡಿದ್ರೆ ಈಗ ನೀವು ನೋಡ್ಬೋದು ನಾರ್ಮಲ್ ಸರ್ವೈಕಲ್ ಲೆಂತ್ ಸ್ಟಿಚ್ ಕೆಳಗಡೆ ಇದೆ, ಆಲ್ಮೋಸ್ಟ್ 2.8 ಸೆಂಟಿಮೀಟರ್ಸ್ ಇದೆ. ಸೊ ಶಿರೋಡ್ಕರ್ಸ್ ಟ್ರಾನ್ಸ್ ವೆಜೈನಲ್ ಸ್ಟಿಚ್ ಪ್ರೆಗ್ನೆನ್ಸಿ ಟೈಮಲ್ಲಿ ಸರ್ವೈಕಲ್ ಇನ್ಕಾಂಪಿಟೆನ್ಸ್ಗೆ ತುಂಬಾನೇ ಎಫೆಕ್ಟಿವ್ ಸ್ಟಿಚ್. ನೀವು ನಿಮ್ಮ ಏನಂತಾರೆ ಕನ್ಸಲ್ಟೆಂಟ್ ಜೊತೆ ಡಿಸ್ಕಸ್ ಮಾಡಿ ಇದನ್ನ ಆಪ್ಟ್ ಮಾಡ್ಬೋದು ಇಫ್ ಯು ಹ್ಯಾವ್ ಅ ಹಿಸ್ಟ್ರಿ ಆಫ್ ಮಿಡ್ ಟ್ರೈಮಸ್ಟರ್ ಅಬೋರ್ಷನ್. ಥ್ಯಾಂಕ್ ಯು. ಈ ವಿಷಯದ ಬಗ್ಗೆ ನಿಮ್ ಮುಂದೆ ಏನಾದ್ರೂ ತಿಳಿಬೇಕಂದ್ರೆ ನಮ್ ಇನ್ಸ್ಟಾ ಲೈಕ್ ಮಾಡಿ, ಇನ್ನೇನೇ ಕ್ವಶನ್ ಇದ್ರೆ ಪೋಸ್ಟ್ ಮಾಡಿ, ಅದಕ್ಕೆ ನಾವು ಸೂಕ್ತವಾದ ಆನ್ಸರ್ ಕೊಡ್ತೀವಿ.